ನಮಸ್ಕಾರ, ಶುಭೋದಯ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಇಡೀ ವಾರ ಹೇಗಿದೆ ಎನ್ನುವಂತಹ ಒಂದು ದಿಕ್ಸೂಚಿ, ಇಡೀ ವಾರದ ಭವಿಷ್ಯ ಯಾವ ರೀತಿಯಲ್ಲಿದೆ ಅನ್ನೋದನ್ನು ತಿಳಿದುಕೊಳ್ಳೋ ಮೂಲಕ ನಿತ್ಯವೂ ಕೂಡ ಸರಾಗವಾಗಿ ಜೀವನ ಸಾಗಿಸೋದಕ್ಕೆ ಒಂದು ಮಾರ್ಗಸೂಚಿಯಾಗಿರುವಂತಹ ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ, ಹಾಗಿದ್ರೆ ಈ ವಾರ ಹೇಗಿದೆ, ಈ ವಾರದ ವಿಶೇಷತೆಗಳೇನು, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳ, ಈ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ಮಾತಿನೊಂದಿಗೆ ಆರಂಭಿಸೋದಾದರೆ ಇವತ್ತು ಯಾವ ಮಾತು ನಮಗಾಗಿದೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾ ಯಶರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸದ ಒಂದು ಒಳ್ಳೆಯ ಮಾತು, ಅದು DVಜಿಯವರ ಮಾತು, ಕಗ್ಗದ ಒಂದು ಮಾತು. ಏನು ಹೇಳ್ತಾ ಇದೆ ಅಂತಂದರೆ ನೋಡಿ, ಪ್ರಶ್ನೆ 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 ತರ್ಕ ಇವುಗಳಿಂದ ದಿವ್ಯವಾದದ್ದನ್ನು ಸಾಧಿಸೋದು ಕಷ್ಟ. ಕೆಲವೊಮ್ಮೆ ನಂಬಬೇಕು, ನಂಬಿಕೆಯಿಂದ ಎಲ್ಲವೂ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ಗಮನಿಸಿ. ನೀವು ಕೋಷ್ಟಕವನ್ನು ಗಮನಿಸಿದ್ರೆ DVಜಿಯವರ ಈ ಒಂದು ಕಗ್ಗ ಎಷ್ಟು ಹತ್ತಿರ ಆಗುತ್ತೆ ನೋಡಿ. ಬರಿ ಭಕ್ತಿ ಬರಿ ಕರ್ಮ ಬರಿ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸ್ಸು ಪರಿಪೂರ್ಣ ಜೀವನಾನುಭವ ತಾಪದಿ ಮತಿಯು ಪರಿಪಕ್ವವಾಗಲದು ಮಂಕುತಿಮ್ಮ ಅಂತ. ಬರಿ ಭಕ್ತಿ ಬರಿ ಕರ್ಮ ಬರಿ ತರ್ಕ ದೊರಕಿಸದು. ತರ್ಕ ಮಾಡ್ಕೊಂಡಿದ್ರೆ ಸಾಕಾಗಲ್ಲ, ಅದು ಸಾಧ್ಯವಾಗೋದಿಲ್ಲ. ಭಕ್ತಿ ತರ್ಕಗಳಿಂದ ಕರ್ಮದಿಂದ ಅದು ಸಾಕಾಗಲ್ಲ. ಜೀವನ ಸಂಪೂರ್ಣ ಪರಿಪಕ್ವವಾಗಬೇಕು. ಒಂದೊಂದು ಕೆಲಸದಲ್ಲೂ ಕೂಡ ನಾವು ಪಕ್ವತೆಯನ್ನು, ನೋವೋ ದುಃಖವೋ ಕಷ್ಟವೋ ಯಾವ್ಯಾವುದೋ ಥರದ ಜೀವನದ ಸವಾಲುಗಳು ಎದುರಾಗುತ್ತೆ ನಮಗೆ. ಆ ಎಲ್ಲ ಸವಾಲುಗಳನ್ನು ನಾವು ದಾಟಬೇಕು ಸಹನೆಯಿಂದ. ಆಗ ನಮಗೆ ಒಂದು ಪಕ್ವತೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಆ ಪಕ್ವದಿಂದಾಗಿ ನಮಗೆ ಭಗವದ್ ದರ್ಶನ ಅಂತಕ್ಕಂಥದ್ದು ಒಂದು ಒಂದು ಮನಸ್ಸಿನಲ್ಲೇ ಒಂದು ಅನಿಸುತ್ತೆ. ದರ್ಶನ ಅಂತಕ್ಕಂಥದ್ದು ಏನು ಪರಮಾತ್ಮ 16 ಕೈಗಳಿಟ್ಟುಕೊಂಡು 25 ಏನು ಆಯುಧಗಳನ್ನ ಇಟ್ಟುಕೊಂಡು ನಮ್ಮ ಎದುರಿಗೆ ಬರಬೇಕು ಅಂತಲ್ಲ. ನಮಗೆ ಒಂದು ಅರ್ಥವಾಗುತ್ತೆ. ಜೀವನ ಅರ್ಥವಾಗೋದೇ ಭಗವಂತನ ದರ್ಶನ, ಅದರಲ್ಲೇನು ಸಂಶಯ ಇಲ್ಲ. ಹೀಗಾಗಿ ಇದು ಆಗಬೇಕಾಗಿದ್ದರೆ ನಾವು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ, ಅಥವಾ ಇನ್ನೇನೋ ಪರಮವಾದ ಭಕ್ತಿಯನ್ನು ಮಾಡ್ತೀನಿ ಅಂತ ಅಂದ್ಕೊಂಡು ಅದರದ್ದೇ ಜೀವನ ಸಾಗಬೇಕಾಗಿದ್ದರೆ ಎಲ್ಲೋ ಮೂಗು ಹಿಡ್ಕೊಂಡು ಕೂತ್ರೆ ಸಾಲಲ್ಲ. ಜೀವನಕ್ಕೆ ಅದರದ್ದೇ ಆದ ಒಂದು ಹಾದಿ ಇದೆ, ಅದರದ್ದೇ ಆದ ಕೆಲಸಗಳು ಕೌಶಲ್ಯಗಳು ಇದ್ದಾವೆ. ಇವನ್ನೆಲ್ಲ ಮಾಡಿಕೊಂಡು ಕೊನೆಗೆ ಒಂದು ಸ್ಥಿತಿಗೆ ಜೀವನದ ದರ್ಶನವಾಗುತ್ತೆ. ಆಗ ನೋಡಿ, ಅದು ನಿಜವಾದ ಭಗವಂತನ ದರ್ಶನ ಅಂತ. ಕೆಲವರಿಗೆ ಬಹಳ ಬೇಗ ಆಗುತ್ತೆ, ಕೆಲವರಿಗೆ ಈ ಜೀವನ ಮುಗಿತಾ ಇದೆ, ಇವತ್ತು ಕೊನೆಯ ಅಧ್ಯಾಯ ಅಂದರೂ ಕೂಡ ಗೊತ್ತಾಗೋದಿಲ್ಲ. ಅದಕ್ಕೂ ಭಗವಂತನ ಕೃಪೆ ಬೇಕು. ಹೀಗಾಗಿ ನಾವು ಏನು ಕೆಲಸ ಮಾಡ್ತೀವೋ, ಏನು ಅಧ್ಯಯನ ಮಾಡ್ತೀವೋ, ಅಥವಾ ಏನು ನಮ್ಮ ನಿತ್ಯ ಜೀವನದ ಗುರಿ ಏನು, ಅಥವಾ ನಮ್ಮ ಕೆಲಸಗಳೇನು, ಅದರಲ್ಲಿ ಪಕ್ವತೆಯನ್ನು ಕಾಣ್ತಾ 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 ನೋಡಿ, ಅರುಣ್ ಯೋಗಿರಾಜ್ ಅವರು ಅದು ಎಷ್ಟು ಪಕ್ವತೆ ಕೆಲಸದಲ್ಲಿ, ಅವರ ಮಾತಿನಲ್ಲಿ, ಅವರ ನಡೆ, ಇವೆಲ್ಲ ನೋಡಿ ಎಷ್ಟು ಬೇಗ ಅವರಿಗೆ ಸಿದ್ಧಿಯಾಗಿದೆ. ಅದು ಭಗವದ್ ದರ್ಶನ ಅಂತಕ್ಕಂಥದ್ದು. ನಾನು ಅಯೋಧ್ಯೆಯಲ್ಲಿದ್ದಾಗ ಗಮನಿಸ್ತಾ ಇದ್ದೆ. ಅಲ್ಲಿ ಬರ್ತಕ್ಕಂಥ ಭಕ್ತರು ಬರೀ ಭಕ್ತಿ ಅಂತಷ್ಟೇ ಅಲ್ಲ, ಬರೀ ಕೆಲಸ ಅಂತಷ್ಟೇ ಅಲ್ಲ, ಅಲ್ಲಿ ಕಸ ಗುಡಿಸೋದ್ರಿಂದ ಹಿಡಿದು ಗಮನಿಸಿದ ಹಾಗೆ ಒಂದು ಆ ಶರಣಾಗತಿ ಇದೆಯಲ್ಲ, ಜೀವನದ ಕಡೆಗಿನ ಒಂದು ಪ್ರೀತಿಯಿಂದ ಮಾಡ್ತಕ್ಕಂಥದ್ದು. ಅಲ್ಲಿ ಎಷ್ಟೋ ಜನ ಈ ಬೀದಿ ಕಸ ಗುಡಿಸೋ ಪರ್ಕೆ ಬಿಟ್ಟೇ ಇಲ್ಲ, ವಾರಗಟ್ಟಲೆ. ಅದೇ ಭಗವಂತನ ಭಕ್ತಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಹೀಗೆ ನಾವು ಮಾಡುವ ಕೆಲಸದಲ್ಲಿ ಅದು ಪರಿಪೂರ್ಣತೆ ಹಾಗೂ ಜೀವನದ ಎಲ್ಲ ಸವಾಲುಗಳನ್ನು ನಾವು ಸಹನೆಯಿಂದ ತಗೊಂಡಾಗ ಭಗವದ್ ದರ್ಶನ ಅಂತಕ್ಕಂಥದ್ದು ಅದರ ಸಾರ. ಹೀಗಾಗಿ ಯಾವುದನ್ನು ತಿರಸ್ಕಾರದಿಂದ ನೋಡಬೇಡಿ, ಯಾವುದನ್ನು ಪ್ರಶ್ನೆಯಿಂದ ನೋಡಬೇಡಿ, ನಂಬಿ ಮತ್ತು ಗೌರವದಿಂದ ಕಾಣಿ ನಿಮ್ಮ ಕೆಲಸಗಳನ್ನು. ಅದರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಈ ಹೊತ್ತಿನ ಒಂದು ಒಳ್ಳೆಯ ಮಾತು. ಒಳ್ಳೆಯ ಮಾತಿನೊಂದಿಗೆ ಶುಭಾರಂಭ ಮಾಡಿದ್ದೀವಿ ಶಾಸ್ತ್ರಿಗಳೇ. ಆದರೆ ಇಡೀ ವಾರ ಹೇಗಿದೆ, ವಾರದ ವಿಶೇಷತೆಗಳನ್ನು ತಾವು ತಿಳಿಸೋದಾದರೆ? ಖಂಡಿತ. ಈ ವಾರದಲ್ಲಿ ಏನು ಪ್ರಮುಖವಾದ ವಿಷಯಗಳು ಏನನ್ನು ಕಾಣ್ತೀವಿ ಈ ವಾರ ಅನ್ನೋದನ್ನು ನೋಡೋಣ. ಒಂದು ಗುರ್ತು ಮಾಡಿಕೊಂಡ್ರೆ ನಿಮಗೆ ಈ ದಿವಸ ಇಂಥದ್ದೊಂದು ಇದೆಯಪ್ಪ, ನಾನು ಆ ದಿವಸದಲ್ಲಿ ಅದರ ಸ್ಮರಣೆಯನ್ನು ಅಥವಾ ಆ ಕೆಲಸವನ್ನು ಅಥವಾ ಅಂಥವರನ್ನು ದರ್ಶನವೋ ಸಾಧ್ಯವಾಗುತ್ತಾ ಅನ್ನೋ ದೃಷ್ಟಿಯಲ್ಲಿ ಒಂದು ನೋಟ್ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇದು ಗಮನಿಸಿ. ಈ ವಾರದಲ್ಲಿ ನಾವು ಪ್ರಧಾನವಾಗಿ ಕಾಣ್ತಕ್ಕಂಥದ್ದು ತ್ಯಾಗರಾಜರ ಆರಾಧನೆಯನ್ನು ಜನವರಿ
30ನೇ ತಾರೀಕು ತ್ಯಾಗರಾಜರ ಆರಾಧನೆ ಇದೆ. ಮಹನೀಯರು ಎಂದರೋ ಮಹಾನುಭಾವರು ಒಂದರಿಕೆ ಬಂದಮಲು, ಹೀಗೆ ಜೀವನ ದರ್ಶನವನ್ನು ಮಾಡಿ ತೋರಿಸಿದಂಥವರು. ಬುಧ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಫೆಬ್ರವರಿ 1ನೇ ತಾರೀಕು. ಪ್ರಮುಖವಾಗಿ ಇವೆರಡನ್ನು ನಾವು ಈ ವಾರದಲ್ಲಿ ಗಮನಿಸಬಹುದು. ತ್ಯಾಗರಾಜರ ಆರಾಧನೆ ಅತ್ಯಂತ ನೋಡಿ, ಅವರ ಕೀರ್ತನೆಗಳಿದ್ದಾವಲ್ಲ, ಒಂದೊಂದು ಕೀರ್ತನೆಯೂ ಕೂಡ ನಮ್ಮ ಬದುಕಿ, ನಮ್ಮ ಹೇಗೆ ಕನಕದಾಸರು ಪುರಂದರದಾಸರು ಮಾರ್ಗದರ್ಶನ ಮಾಡಿದಿರಲ್ಲ, ಅವೆಲ್ಲ ವೇದಾಂತ ಸಾರವೇ, ವೇದಗಳೇ. ಇನ್ನೇನೋ ಮಂತ್ರಪೂರ್ವಕವಾಗಿರ್ತಕ್ಕಂಥದ್ದನ್ನೇ ಕನ್ನಡದಲ್ಲಿ ಬಸಿದವರು ಪದ್ಯ ಮಾಡಿಕೊಟ್ರು, ಇವರು ತೆಲುಗಿನಲ್ಲಿ ಮಾಡಿಕೊಟ್ರು. ಹೀಗಾಗಿ ಅಂಥವ್ರನ್ನ ಸ್ಮರಿಸೋದ್ರಿಂದ ರಾಮ ಮಹಾ ಪರಮಭಕ್ತರು ರಾಮರಿಗೆ ಅವರು ತ್ಯಾಗರಾಜರು. ಹೀಗಾಗಿ ಅವರ ಕೀರ್ತನೆ ಕೇಳಿಸ್ಕೊಂಡ್ರೆ ಸಾಕು, ರಾಮ ದರ್ಶನವಾಗುತ್ತೆ, ರಾಮನ ಅನುಭವ ಉಂಟಾಗುತ್ತೆ ನಮಗೆ ಅಂತಕ್ಕಂಥದ್ದು ಸಾಧ್ಯ. ಎಲ್ಲರೂ ಆ ದಿವಸ ಅವರನ್ನು ಸ್ಮರಿಸಿ ಅವರ ಕೀರ್ತನೆಗಳನ್ನು ಕೇಳಿಸ್ಕೊಳ್ಳಿ, ಅದು ಈ ವಾರದ ವಿಶೇಷ. ಈ ವಾರ ಭವಿಷ್ಯದಲ್ಲಿ ಪ್ರಮುಖವಾಗಿ ನಿಮ್ಮ ಕರೆಗಳಿಗೆ ಶಾಸ್ತ್ರಿಗಳು ಸ್ಪಂದಿಸ್ತಾರೆ. ಮೊದಲು ಕಾಲರ್ ಇದ್ದಾರೆ, ದಾವಣಗೆರೆಯಿಂದ ಮೋಹನ್ ಅವರು ಕರೆ ಮಾಡಿದ್ದಾರೆ. ಮೋಹನ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಮೋಹನ್ ಅವರೇ, ಯಾರ ಬಗ್ಗೆ ಕೇಳ್ಬೇಕು ತಾವು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಖಂಡಿತ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ ಮೊದಲಿಗೆ. 3/2 1991. 3/2/91. ಸಮಯ ಬೆಳಿಗ್ಗೆ 11:40. 11:40 ಅಲ್ವಾ? 43. 11:43 ಬೆಳಿಗ್ಗೆ. ಏನ್ ಪ್ರಶ್ನೆ? ಒಂದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಆಗ್ತಿದೆ ಅಂತ ಕೇಳು. ಓಕೆ, ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಮೋಹನ್ ಅವರೇ. ನಮಸ್ಕಾರ. ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ. ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ. ಈಗ ಹೆಣ್ಣು ಸಿಗೋದೇ ಕಷ್ಟ ಅಲ್ರಿ, ಮದುವೆ ಆದರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಜನ ಎಲ್ಲ. ನೀವು ಅರೇಂಜ್ ಆಗುತ್ತೋ ಲವ್ ಆಗುತ್ತೋ ಇವುಗಳೆಲ್ಲ ಇಲ್ಲಿ ಪಾಪ ಸಂತೋಷ. ಬರ್ತಕ್ಕಂಥ ಹೆಣ್ಣುಮಗಳು ಒಳ್ಳೆಯ ಮನೆಯನ್ನು ಏನು ಇಬ್ಬಾಗ ಮಾಡದೆ ಮನೆಯನ್ನು ಒಂದು ಸುಂದರವಾಗಿ ಇಟ್ಕೊಂಡು, ಜೊತೆಗೆ ಇರತಕ್ಕಂಥ ದೊಡ್ಡವರಿಗೆ ಹಿರಿಯರಿಗೆ ಗೌರವ ಕೊಟ್ಕೊಂಡು ಚೆನ್ನಾಗಿ ಬೇಯಿಸಿ ಹಾಕಿದ್ರೆ ಅದು ಸಾಕು ಅಂತಕ್ಕಂಥ ನಿರೀಕ್ಷೆ ಇರುತ್ತೆ. ಇಲ್ಲಿ ಆ ಥರದ್ದೇನೂ ಲಕ್ಷಣ ಇಲ್ಲ. ಇನ್ಯಾರನ್ನೋ ವಿವಾಹ ಆಗಿ ಇನ್ನೇನೋ ಆ ಬಂಧುಗಳ ಜೊತೆಗೆ ಇನ್ಯಾರ್ದು ಜೊತೆಗೆ ಬಯಸ್ಕೊಳ್ಳೋದು, ಈ ಥರದ್ದೆಲ್ಲ ಒಂದು ಬೊಟ್ಟು ಮಾಡಿ ತೋರಿಸ್ಬಾರ್ದು ನಮ್ಮನ್ನು. ಸಾಮಾನ್ಯವಾಗಿ ನಾವು ಹೆದರೋದು ಏನಕ್ಕೆ, ಜನ ಏನು ಇವ್ರ ಮನೇಲಿ ಹೀಗಾಗೋಯ್ತಲ್ಲ ಅಂತ 4 ಕಡೆ ಮಾತಾಡ್ಕೊಳ್ಬಾರ್ದು ಅಂತ ಎಲ್ಲರಿಗೆ ಅಪೇಕ್ಷೆ ಇರುತ್ತೆ ಅಲ್ವಾ. ಆ ಥರದ್ದೇನೂ ಲಕ್ಷಣ ಇಲ್ಲ, ಯೋಚನೆ ಮಾಡಬೇಡಿ. ಸಪ್ತಮಾಧಿಪತಿ ಲಾಭದಲ್ಲಿದ್ದಾನೆ ಅಂತಂದರೆ ಉಚ್ಚಾಭಿಲಾಷಿ ಬೇರೆ. ಹೀಗಾಗಿ ಒಳ್ಳೆಯ ಏನು ಸಲ್ಲಕ್ಷಣ ಹಾಗೂ ಮನೆಗೆ ಸದ್ಗೃಹಿಣಿ ದೊರಕ್ತಾರೆ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ ಜಾತಕ, ಒಳ್ಳೆಯದಾಗಲಿ ತಮಗೆ. ಧನ್ಯವಾದ ಮೋಹನ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ದೊಡ್ಡಬಳ್ಳಾಪುರದಿಂದ ಜಯಂತಿ ಅವರು ಕರೆ ಮಾಡಿದ್ದಾರೆ. ಜಯಂತಿ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ನನ್ನ ಬಗ್ಗೆನೇ ಕೇಳ್ಬೇಕು. ತಮ್ಮ ಬಗ್ಗೆನೋಕೆ. ತಮ್ಮ ಜನ್ಮ ದಿನಾಂಕ ತಿಳಿಸಿ. 25/3/99. 25/3/99. ಸಮಯ ಬೆಳಗಿನ ಜಾವ 5:30. 5:30 ಬೆಳಗಿನ ಜಾವ. ಓಕೆ, ಏನ್ ಪ್ರಶ್ನೆ ತಮ್ದು? ಕೆಲ್ಸದ ಬಗ್ಗೆ ಮತ್ತೆ ಮದ್ವೆ ಬಗ್ಗೆ ಕೇಳ್ಬೇಕು. ಖಂಡಿತ. ಉದ್ಯೋಗ ಮತ್ತು ಮದುವೆ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಜಯಂತಿ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ಏನು ಓದಿದ್ರಿ ತಾವು? ಸರ್ ಗುರುಜಿ BCom ಕಂಪ್ಲೀಟ್ ಮಾಡಿದ್ದೀನಿ. BCom ಕಂಪ್ಲೀಟ್ ಆಯಿತಾ? ನೋಡಿ, ಈಗ ಶನಿ ದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಬುಧ ನೀಚ ಸ್ಥಾನದಲ್ಲಿದ್ದಾನೆ. ನೋಡಿ, ವೃತ್ತಿಯ ಒಂದು ಹಾಗೂ ವಿವಾಹ ಎರಡೂ ಒಂದು ಇದು ಏನು ಅಪೇಕ್ಷೆ, ನಿಮ್ಮ ಯಾವ ನಿರೀಕ್ಷೆ ಇದೆ ಅದು ಪೂರೈಸಲಿಕ್ಕೆ ವಿಷ್ಣು ಸಹಸ್ರನಾಮ ತುಂಬ ದೊಡ್ಡ ಪರಿಹಾರ ಆಗುತ್ತೆ. ವಿಷ್ಣು ಸಹಸ್ರನಾಮ ಬರುತ್ತಾ ತಮಗೆ? ವಿಷ್ಣು ಸಹಸ್ರನಾಮ ಕೇಳಿದ್ದೀರಾ? ಇಲ್ಲ ಸರ್, ಬರಲ್ಲ. ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಆ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಒಂದು 20 ನಿಮಿಷ ಬೇರೆ ಯೋಚನೆ ಮಾಡದೆ ಆ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ. ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಹೀಗೆ ನೀವು ಒಂದು ಮಂಡಲ 48 ದಿನ ನೀವು ನಿರಂತರವಾಗಿ ಪ್ರಯತ್ನ ಮಾಡಿ, ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ನಿಮ್ಮ ಏನು ಋತುಚಕ್ರದ ಸಂದರ್ಭದಲ್ಲಿ ಒಂದು 5 ದಿವಸ ಅದನ್ನು ಬಿಡಿ, ತೊಂದರೆ ಇಲ್ಲ. ಆಮೇಲೆ ಅದನ್ನು ಮತ್ತೆ ಮುಂದುವರಿಸಿ, ಆಗುತ್ತೆ. 48 ನಿಮಗೆ ಫಲ ಸಿಗುತ್ತೆ. ಯೋಚನೆ ಮಾಡಬೇಡಿ. ವಿವಾಹಕ್ಕೂ ತೊಡಕಿಲ್ಲ. ಈ ಒಂದು ವಿಷ್ಣು ಸಹಸ್ರನಾಮ ನಿಮಗೆ ತುಂಬ ಸಹಾಯವಾಗುತ್ತೆ. ಸರಳವಾದದ್ದು, ಪ್ರಯತ್ನ ಮಾಡಿ. ಅವನದೇ ಟೈಮ್ ನಡೀತಾ ಇದೆ, ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಧನ್ಯವಾದ ಜಯಂತಿಯವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಚಿತ್ತೂರಿನಿಂದ ಕೃಷ್ಣಮೂರ್ತಿಯವರು ಕರೆ ಮಾಡಿದ್ದಾರೆ. ಕೃಷ್ಣಮೂರ್ತಿಯವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಅವರ ಜನ್ಮ ದಿನಾಂಕ ಹೇಳಿ. 21/9/2010. 21/9/2010.
ಹಾ, ಓಕೆ, ಸಾಯಂಕಾಲ 7:15. 7:15 ಸಾಯಂಕಾಲ. ಓಕೆ, ಏನ್ ಪ್ರಶ್ನೆ? ಹಾ. ಅದೇ ಮೇಡಮ್, ಅವ್ರು ವಿದ್ಯಾಭ್ಯಾಸ ಹೆಂಗಿದೆ? ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಕೃಷ್ಣಮೂರ್ತಿಗಳೇ. ನಮಸ್ತೆ ಗುರುಜಿ. ನಮಸ್ಕಾರ. ವಿದ್ಯಾಭ್ಯಾಸ ಹೇಗಿದೆ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು ಮೇಡಮ್, ಏನಾಗ್ತಾನೆ ಅವನಿಗೆ ಮುಂದೆ? ಹಾಂ, ನೋಡಿ, ಲಗ್ನದಲ್ಲಿ ಗುರು ಇದ್ದೆ, ಇದು ತುಂಬ ಒಳ್ಳೆಯದು. ಅದನ್ನು ಹಂಸಯೋಗ ಅಂತ ಕರೀತಾರೆ. ಹಂಸಯೋಗದಲ್ಲಿ ಹಂಸೆ ಸಾಧ್ಭಿರಭೀಷ್ಟತ ಕ್ಷಿತಿಪತಿ. ಯಾಕೆ ಈ ಸೂತ್ರಗಳನ್ನೆಲ್ಲ ಹೇಳ್ತೀನಿ ಅಂತಂದರೆ ಸ್ಪಷ್ಟತೆ ಸಿಗುತ್ತೆ, ನಿಖರತೆ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಹೌದು, ಇದು ಇಂಥದ್ದೊಂದು ಆಧಾರ ಇದೆ, ಸುಮ್ಮನೆ ಬುರುಡೆ ಬಿಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒಂದೊಂದು ಶ್ಲೋಕಗಳನ್ನು, ಒಂದೊಂದು ಸೂತ್ರಗಳನ್ನು ಕೊಡಬೇಕು. ಆಧಾರವಾಗಿ ಕೊಡದೇ ಇದ್ದರೆ ಜನಕ್ಕೆ ನಂಬಿಕೆ ಕಳೆದು ಹೋಗಿಬಿಡುತ್ತೆ. ಈ ಕಾರಣದಿಂದಾಗಿ ಲಗ್ನದ ಗುರು ಇದೆಯಲ್ಲ, ಅದು ತುಂಬ ಒಳ್ಳೆಯದು. ಈಗ ಮತ್ತು ಚಂದ್ರನಿಂದ ಮುಂದೆ ಗುರು ಇದ್ದರೆ ಅದನ್ನು ಸುನಫ ಯೋಗ ಅಂತ ಕರೀತಾರೆ. ಇವೆಲ್ಲ ಒಳ್ಳೆಯ ಖ್ಯಾತಿಯನ್ನು, ವಿಶೇಷತೆಯನ್ನು ತಂದು ಕೊಡ್ತಕ್ಕಂಥವು. ಈಗ ಇವರಿಗೆ ಗುರುದಶೆಯೇ ನಡೀತಾ ಇದೆ. ಗುರುದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ಆ ಬುಧ ಇವರ ಜಾತಕದಲ್ಲಿ 6ನೇ ಮನೆಯಲ್ಲಿದ್ದಾನೆ, ಷಷ್ಠ ಸ್ಥಾನದಲ್ಲಿದ್ದಾನೆ. ಅದು ಒಂದು ದುಸ್ಥಾನ. ಅಂದರೆ ಫಲಗಳನ್ನು ಸ್ವಲ್ಪ ನಿಧಾನವಾಗಿ ಕೊಡುತ್ತೆ ಅಥವಾ ವಿರೋಧಗಳನ್ನು ಉಂಟು ಮಾಡುತ್ತೆ. ಎಷ್ಟು ಕಷ್ಟಪಟ್ಟರೂ ಅಭ್ಯಾಸ ಮಾಡಿದ ತಲೆಗೆ ಹೋಗಲ್ಲ, ಇಂಥದ್ದೊಂದು ತಂದು ಕೊಡುತ್ತೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಹೆಸರುಬೇಳೆ ಪಾಯಸವನ್ನು ಮಾಡಿ ವಿಷ್ಣುವಿಗೆ ಸಮರ್ಪಣೆ ಮಾಡಿ ನೈವೇದ್ಯ ಮಾಡಿ ನಿಮ್ಮ ಮಗನಿಗೆ ತಿನ್ನಿಸಿ. ಅದು ತುಂಬ ಸಹಾಯವಾಗುತ್ತೆ. ಪ್ರತಿ ಬುಧವಾರ ಇದನ್ನು ಮಾಡ್ತಾ ಬನ್ನಿ. ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಲಿ. ಅವನೇ ಚತುರ್ಥಾಧಿಪತಿ ಕೂಡ. ತುಂಬ ಸಹಾಯವಾಗುತ್ತೆ. ವಿಷ್ಣು ಸನ್ನಿಧಾನಕ್ಕೆ ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡಿಸೋದು, ಪಾಯಸವನ್ನು ತಿನ್ನಿಸೋದು, ಅದು ವಿದ್ಯೆಗೆ ಅನುಕೂಲ ಮಾಡಿಕೊಡುತ್ತೆ. ಚೆನ್ನಾಗಿದೆ. ಮುಂದೆ ಎಲ್ಲ ಬರ್ತಾ ಅನುಕೂಲ ಆಗುತ್ತೆ. ಈಗ ಸದ್ಯಕ್ಕೆ ವಿಷ್ಣುವಿನ ಆರಾಧನೆ ಮಾಡಿ, ಒಳ್ಳೆಯದು. ಧನ್ಯವಾದ ಕೃಷ್ಣಮೂರ್ತಿಯವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಹಾಸನದಿಂದ ಲತಾ ಅವರು ಕರೆ ಮಾಡಿದ್ದಾರೆ. ಲತಾ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು, ಮತ್ತೆ ಮನೆ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಅವರ ಮಗನ ಜನ್ಮ ದಿನಾಂಕ ತಿಳಿಸಿ. ತಾವು ಟಿವಿ ನೋಡಿ ಮಾತನಾಡಬೇಡಿ, ಫೋನ್ ನಲ್ಲಿ ಮಾತನಾಡಿ, ಅಲ್ಲಿ ವಿಳಂಬ ಇರುತ್ತೆ. ಸರಿ ಮೇಡಮ್. ಜನ್ಮ ದಿನಾಂಕ ತಿಳಿಸಿ ಮಗಂದು. 2004ನೇ ಇಸ್ವಿ. ಓಕೆ. 9ನೇ ತಾರೀಕು 8ನೇ ತಿಂಗಳು. 9/8/2004. ಸಮಯ 5:15. 5:15 ಬೆಳಿಗ್ಗೆನಾ? ಬೆಳಿಗ್ಗೆ ಮೇಡಮ್. ಬೆಳಿಗ್ಗೆ 5:15. ಓಕೆ, ಪ್ರಶ್ನೆ ಏನು? ಪ್ರಶ್ನೆ ಏನಿಲ್ಲ ಮೇಡಮ್, ಒಂದು ITI ಮುಗ್ದಿದ್ದೆ. ಓಕೆ. ಅದು ಏನಾಗ್ತಾರೆ ಅಂತ ಗೊತ್ತಿಲ್ಲ. ಓಕೆ ಓಕೆ, ಮುಂದಿನ ಭವಿಷ್ಯ ತಿಳ್ಕೊಬೇಕಲ್ವಾ? ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಲತಾ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ಇದು 9/8/2004. ಹಾಂ ಮೇಡಮ್. ಸರಿ ಆಯಿತು. ಏನು ಮುಂದೆ ಅಭ್ಯಾಸ ಅಂತ. ಈಗ ಅಭ್ಯಾಸ ನೋಡಿ, ದ್ವಿತೀಯದಲ್ಲಿ ಗುರು ಬುಧ ಇವರೆಲ್ಲ ಇದ್ದರೆ ತುಂಬ ಒಳ್ಳೆಯ ಲಕ್ಷಣ. ಇದು ಒಳ್ಳೆಯ ಮಾತಿನ ಒಂದು ಬಲ ಚೆನ್ನಾಗಿರುತ್ತೆ. ಚಂದ್ರನು ಉಚ್ಚಸ್ಥಾನದಲ್ಲಿದ್ದಾನೆ, ಇದೆಲ್ಲ ಒಳ್ಳೆಯ ಲಕ್ಷಣ. ಕರ್ಮಾಧಿಪತಿ ಕುಜನು ಧನಸ್ಥಾನದಲ್ಲಿರುತ್ತೋ ಅದು ಒಳ್ಳೆಯದು. ಈಗ ರಾಹು ದಶೆಯಲ್ಲಿ ರಾಹುವಿನ ಭುಕ್ತಿ ನಡೀತಾ ಇದೆ. ಇವರಿಗೆ ರಾಹು ಇರತಕ್ಕಂಥದ್ದು 10ನೇ ಮನೆಯಲ್ಲಿ, ತೊಂದರೆ ಇಲ್ಲ. ಯೋಚನೆ ಮಾಡೋದು ಬೇಡ, ಚೆನ್ನಾಗಿದೆ. ವಿದ್ಯಾಭ್ಯಾಸವನ್ನು ಮುಂದುವರಿಸಲಿ, ಒಳ್ಳೆಯ ಕೆಲಸವೂ ಸಿಗುತ್ತೆ. ಹತ್ತಿರದಲ್ಲಿ ಯಾವುದಾದ್ರು ನಾಗ ಸನ್ನಿಧಾನ ಇದ್ದರೆ ಅಲ್ಲಿ ನೋಡಿ ಎಳನೀರನ್ನು ಅಭಿಷೇಕ ಮಾಡಿಸಿ ನಾಗಸ್ವಾಮಿಗೆ, ಅದು ತುಂಬ ಸಹಾಯವಾಗುತ್ತೆ. ಮುಂದಿನ ಹಾದಿಯನ್ನು ಸರಿಪಡಿಸ್ಕೊಡುತ್ತೆ. ತುಂಬ ನಂಬಿಕೆಯಿಂದ ಶ್ರದ್ಧೆಯಿಂದ ಆ ಪೂಜೆನ ಅವ್ರ ಹತ್ರ ಮಾಡಿಸಿ. ಅವ್ರ ಪರವಾಗಿ ಇನ್ಯಾರೋ ಮಾಡೋದಲ್ಲ. ನಮ್ಮ ಊಟ ನಾವು ಹೇಗೆ ಮಾಡ್ತೀವೋ ಹಾಗೆ ನಮ್ಮ ಪ್ರಾರ್ಥನೆಯನ್ನು ನಾವೇ ಸಲ್ಲಿಸಿದ್ರೆ ತುಂಬ ಒಳ್ಳೆಯದು. ಹೀಗಾಗಿ ಮಗನಿಗೆ ಹೇಳಿ ನಾಗಕ್ಷೇತ್ರ, ನಾಗ ಸನ್ನಿಧಾನ, ನಾಗರಕಟ್ಟೆ ಯಾವುದಾದ್ರೂ ಸರಿ ಅಲ್ಲಿ ಹೋಗಿ ಎಳನೀರಿನ ಅಭಿಷೇಕ ಮಾಡಿಸಿ. ಪ್ರತಿ ಮಂಗಳವಾರ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಹೋಗಿ ಒಂದು ನಮಸ್ಕಾರ ಹಾಕಿದ್ರೆ ವಿದ್ಯಾಭ್ಯಾಸ, ಮುಂದಿನ ಬಲ ಇದೆಲ್ಲ ದೊರಕುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಧನ್ಯವಾದ ಲತಾ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಂಗಳೂರಿನಿಂದ ಕಮಲಾ ಅವರು ಕರೆ ಮಾಡಿದ್ದಾರೆ. ಕಮಲಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ಮಗಳ ಬಗ್ಗೆ ಕೇಳಿತ್ತು. ಮಗಳ ಬಗ್ಗೆನಾ? ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಅದು 21/6/1996. 21/6/96. ಸಮಯ 4:20 ಶುಕ್ರವಾರ. ಸಂಜೆನಾ? ಸಂಜೆ 4:20 ಸಂಜೆ. ಓಕೆ, ಏನ್ ಪ್ರಶ್ನೆ? ಮದುವೆ ಬಗ್ಗೆನಾ? ಮದುವೆ ಬಗ್ಗೆ ಓಕೆ ಓಕೆ ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಕಮಲ್ ಅವರೇ. ನಮಸ್ಕಾರ. ನಮಸ್ಕಾರ. ವಿವಾಹಕ್ಕೆ ಯಾವಾಗ ದಾರಿ ಆಗುತ್ತೆ ಅಂತಕ್ಕಂಥದ್ದು ತಮ್ಮ ಪ್ರಶ್ನೆ ಅಲ್ವಾ? ಈಗ ಹಾಂ, ಸರಿ. ರವಿ ದಶೆಯಲ್ಲಿ ಈಗ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಸಪ್ತಮದಲ್ಲಿ ಕುಜ, ಬುಧ ಹಾಗೂ ಶುಕ್ರ ಇರತಕ್ಕಂಥದ್ದು. ಶುಕ್ರ ಬಹಳ ಒಳ್ಳೆಯದು. ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ದಾರ ಸೌಖ್ಯ ಸಮನ್ವಿತ ಅಂತ, ವಿವಾಹಕ್ಕೆ ಸೌಖ್ಯ ಏನು ಬೇಕೋ ಅದು ಏರ್ಪಾಡಾಗುತ್ತೆ. ಆದರೆ ಅಲ್ಲಿ ಈ ಕುಜ ಬುಧರು ಸೇರಿದ್ದಾರೆ.
ಇವೆರಡೂ ಸ್ವಲ್ಪ ದುಸ್ಥಾನದ ಗ್ರಹಗಳು. ಹೀಗಾಗಿ ಕುಜ ಹಾಗೂ ಬುಧ ಈ ಎರಡು ಗ್ರಹಗಳಿಗೆ ಒಂದು ಶಾಂತಿ, ಗ್ರಹ ಶಾಂತಿ ಬೇಕು. ಚೆನ್ನಾಗಿದೆ, ಲಗ್ನದಿಂದ ದ್ವಿತೀಯದಲ್ಲಿ ಗುರು ಇರ್ತಕ್ಕಂಥದ್ದು ಕುಟುಂಬ ಸ್ಥಾನ, ಇದು ತುಂಬ ಒಳ್ಳೆಯದು. ಒಳ್ಳೆಯ ಮಾತು ಚೆನ್ನಾಗಿರ್ತದೆ, ಕುಟುಂಬದಲ್ಲಿ ಹೇಗೆ ನಡ್ಕೊಳ್ಬೇಕು ಆ ವರ್ತನೆ ಇತ್ಯಾದಿ ಎಲ್ಲ ಚೆನ್ನಾಗಿರ್ತದೆ. ವಿವಾಹಕ್ಕೆ ಪ್ರತಿಬಂಧ ತೊಂದರೆ ಇರೋದು ಅದು ಕುಜ ಬುಧ. ಈ ಎರಡು ಗ್ರಹಶಾಂತಿ ಮಾಡಿಸಿದ್ರೆ ತುಂಬ ಸಹಾಯವಾಗುತ್ತೆ. ಗ್ರಹಶಾಂತಿ ಮಾಡಿಸಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಯೋಚನೆ ಮಾಡೋದು ಬೇಡ. ಈಗ ನೋಡಿ, ಈಗ ವಸ್ತುತಃ ಕಾಲ ಅವಕಾಶ ಇದೆ, ಗುರುಬಲ ಇದೆಯಲ್ಲ, ಗುರುಬಲದಲ್ಲಿ ಸ್ತ್ರೀಣಾಂ ಗುರುಬಲಂ ಪುರುಷಾಣಾಂ ರವೇರ್ಬಲಂ ಅಂತ. ಪುರುಷರಿಗೆ ಹುಡುಗರಿಗೆ ರವಿ ಬಲ ಬೇಕು, ಹೆಣ್ಣು ಮಕ್ಕಳಿಗೆ ಗುರುಬಲ ಬೇಕು ಅಂತ ವಿವಾಹಕ್ಕೆ ನಿರೀಕ್ಷೆ. ಹಾಗಂತ ಗುರುಬಲ ಇಲ್ಲದೇ ಇದ್ದರೂ ವಿವಾಹ ಆಗಿದ್ದಿದೆ ಎಷ್ಟೋ. ಇರಲಿ, ಅಂತೂ ಈಗ ಅವಕಾಶ ಇದೆ. ಈ ಗ್ರಹ ಶಾಂತಿ ಮಾಡಿಸಿ ಪ್ರಯತ್ನ ಮಾಡಿಸಿ, ಒಳ್ಳೆಯದಾಗಲಿ. ಧನ್ಯವಾದ ಕಮಲಾ ಅವರೇ ಕರೆ ಮಾಡಿದ್ದಕ್ಕೆ. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ಸಮಾಧಾನವನ್ನು ಪಡ್ಕೊಳ್ಬೋದು. ಶಾಸ್ತ್ರಗಳು ಉತ್ತರಿಸ್ತಾರೆ. ಆದರೆ ಅದಕ್ಕೂ ಮುನ್ನ ಈಗ ರಾಶಿ ಫಲವನ್ನು ನೋಡುವಂತಹ ಸಮಯ. ಮೊದಲ 3 ರಾಶಿಗಳ ಫಲಾನುಫಲವನ್ನು ತಿಳಿಸೋದಾದರೆ ಗಮನಿಸೋಣ. ರಾಶಿ ಫಲ ಇಡೀ ವಾರದಲ್ಲಿ ಹೇಗಿರ್ತದೆ, ಇಡೀ ವಾರ ನಾವು ಯಾವ್ಯಾವ ಕೆಲಸಗಳನ್ನು ಹಮ್ಮಿಕೊಳ್ಬಹುದು, ಏನು ಸಿದ್ಧತೆ ಮಾಡಿಕೊಳ್ಬೇಕು, ಈ ರೀತಿಯಲ್ಲಿ ನೋಡೋಣ. ಮೊದಲಿಗೆ ಕೋಷ್ಟಕ ನೋಡೋಣ, ಈ ಗ್ರಹ ಸ್ಥಿತಿ ಅಂತಕ್ಕಂಥದ್ದು ಹೇಗಿದೆ ಅಂತ. ಚಂದ್ರನ ಬದಲಾವಣೆ ಈ ವಾರದಲ್ಲಿ ಆತ ತುಲಾರಾಶಿ ವರೆಗೆ ಬಂದು ತಲುಪ್ತಾನೆ. ಆತ ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಅವನ ಪರಿವರ್ತನೆ ಪ್ರತಿ ದಿವಸ ಚೂರು ಹೋಗ್ತಾನೆ ಅವನು. ಹೀಗಾಗಿ ಆತ ಶನಿವಾರದ ವೇಳೆಗೆ ತುಲಾರಾಶಿಗೆ ಬರ್ತಾನೆ. ಮಾಂದಿ ವ್ಯತ್ಯಾಸ ಆಗುತ್ತೆ. ಉಳಿದ ಹಾಗೆ ಬೇರೆ ಬೇರೆ ಗ್ರಹಗಳಂದರೆ ಬುಧನ ಪರಿವರ್ತನೆಯನ್ನು ಕಾಣ್ತೀವಿ ಈ ವಾರದಲ್ಲಿ ನಾವು. ಮಕರ ರಾಶಿಗೆ ಬುಧ ಈಗ ಧನಸ್ಸಲ್ಲಿದ್ದಾನಲ್ಲ, ಮಕರ ರಾಶಿಗೆ ಅವನ ಪ್ರವೇಶವಾಗುತ್ತೆ. ನೋಡ್ತಾ ಹೋಗೋಣ ಈಗ ಹೇಗಿರ್ತದೆ ಅಂತಕ್ಕಂಥದ್ದನ್ನು. ಪ್ರಾರಂಭದಲ್ಲಿ ಮೇಷರಾಶಿಯವರಿಗೆ ಈ ವಾರದ ಆದಿ ಹೇಗಿರ್ತದಪ್ಪ ಅಂತಂದರೆ ನೋಡಿ, ತೃತೀಯದಲ್ಲಿ ಮಾಂದಿ ಉದಿಯಾಗಿದೆ. ನಾಳೆ ನಾಡಿದ್ದು ಹೇಗಪ್ಪ ಇರ್ತದೆ ಅಂದರೆ 3ನೇ ಮನೆ ಹಾಗೂ 2ನೇ ಮನೆಯಲ್ಲಿ. ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ, ಹಣಕಾಸಿನ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಇರ್ತದೆ. ಕುಟುಂಬದಲ್ಲಿ ಹಣಕಾಸಿಗೆ ಸಂಬಂಧಿಸಿದ ಘರ್ಷಣೆಗಳು ಉಂಟಾಗೋದು. ಯಾರಿಗೋ ಕೊಟ್ಬಿಟ್ಟಿರ್ತೀರ, ಕಷ್ಟಪಟ್ಟುಕೊಂಡು ಸಂಪಾದನೆ ಮಾಡಿದ ಹಣವನ್ನು ಕೊಟ್ಟರೆ ಏನಾಗುತ್ತೆ, ಕೊನೆಗೆ ಅದು ಕೈ ಸೇರೋಲ್ಲ. ಈ ರೀತಿಯಲ್ಲಿ ಅದು ಕುಟುಂಬದವ್ರ ಜೊತೆಗಿನ ವ್ಯವಹಾರಗಳಾಗಿರುತ್ತೆ, ಅದು ನಿಮಗೆ ತೊಡಕು ಉಂಟು ಮಾಡಬಹುದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಉಳಿದ ಹಾಗೆ ಚಂದ್ರ ಆತನ ಬಲ ಚೆನ್ನಾಗಿರೋದ್ರಿಂದ ಮಕ್ಕಳಿಂದ ನಿಮಗೆ ಸ್ವಲ್ಪ ಸಹಾಯವಾಗುತ್ತೆ. ಮಕ್ಕಳಿಂದ ನಿಮಗೆ ಅನುಕೂಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ನೀವು ವೃತ್ತಿಯಲ್ಲೂ ಹೆಚ್ಚಿನ ತೊಡಕುಗಳಿಲ್ಲ, ಆತಂಕ ಬೇಡ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಬುಧವಾರ ಗುರುವಾರದ ಮಟ್ಟಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ಕರುಳಿನ ಬಾಧೆ ಸೂಚಿಸ್ತಕ್ಕಂಥದ್ದು, ಶಿರೋಬಾಧೆ ಸೂಚಿಸ್ತಕ್ಕಂಥದ್ದು, ಇಂಥದ್ದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು ವಾರ ಮಧ್ಯದಲ್ಲಿ ಗಮನಿಸ್ತಾ ಇದೆ. ತುಂಬ ಪ್ರಮಾದ ಅಂತಲ್ಲ, ತಕ್ಕ ಮಟ್ಟಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಷ್ಟೇ. ಇನ್ನು ಬುಧನ ಸಂಕ್ರಮಣ ಆಗುತ್ತೆ. ಹೀಗಾಗಿ ವೃತ್ತಿಯಲ್ಲಿ ಒಂದು ವಿಶೇಷ ಸ್ಥಾನಮಾನ, ಅದರಲ್ಲೂ ಔಷಧ ವ್ಯಾಪಾರ, ಈ ಮೆಡಿಕಲ್ ಫೀಲ್ಡ್ ಅಂತೀವಲ್ಲ, ಆ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸಂಗಾತಿಯ ಸಹಕಾರ ಚೆನ್ನಾಗಿದೆ. ವ್ಯಾಪಾರಗಳಿಗೆ ಹೆಚ್ಚಿನ ಬಲ ಕಾಣಲಿಕ್ಕೆ, ವ್ಯಾಪಾರದಲ್ಲಿ ಒಂದು ಉತ್ಕೃಷ್ಟತೆ, ಹಣ ಸಂಪಾದನೆ ಹೆಚ್ಚಾಗ್ತಕ್ಕಂಥದ್ದು. ಈ ಕೃಷಿ, ಹಾಲು, ಹೈನು, ಚಂದ್ರ ರಸ ವ್ಯಾಪಾರ ಅಲ್ವಾ, ನೀರಿಗೆ ಸಂಬಂಧಿಸಿರ್ತಕ್ಕಂಥ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಲಾಭ ನಿರೀಕ್ಷೆ ಮಾಡಬಹುದು. ಚೆನ್ನಾಗಿದೆ, ಹೆಚ್ಚಿನ ಫಲ ಚೆನ್ನಾಗಿದೆ. ವಿಷ್ಣು ಸನ್ನಿಧಾನಕ್ಕೆ ಒಂದು ತುಳಸಿ ಅರ್ಚನೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯನ್ನು ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ. ದ್ವಿತೀಯದಲ್ಲಿ ಮಾಂದಿ ಇದ್ದರೆ ಹಣಕ್ಕೆ ತೊಂದರೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒರಟುತನ ಬಂದುಬಿಡುತ್ತೆ. ಮನೆಯಲ್ಲೂ ಒರಟಾಗಿ ಬಿಹೇವ್ ಮಾಡೋದು, ಹೊರಗಡೆನೂ ಬಿಹೇವ್ ಆ ರೀತಿಯಲ್ಲೇ ಇರ್ತಕ್ಕಂಥದ್ದು. ಇದು ವ್ಯಕ್ತಿತ್ವ ಹಾಳು ಮಾಡುತ್ತೆ, ಕೊನೆಗೆ ನಿಂದನೆ ಬರುತ್ತೆ. ಆ ರೀತಿಯ ಒಂದು ಲಕ್ಷಣ ಇದೆ ವಾರದ ಆದಿಯಲ್ಲೇ. ಹೀಗಾಗಿ ಸ್ವಲ್ಪ ಶಾಂತತೆ ಬೇಕು, ತಾಳ್ಮೆ ಬೇಕು, ಸಮಾಧಾನ ಬೇಕು. ಇನ್ನು ವೃತ್ತಿಯಲ್ಲಿ ಯಾವುದು ತೊಡಕಿಲ್ಲ, ಅನುಕೂಲಗಳಾಗ್ತಾ ಹೋಗುತ್ತೆ. ಅದರಲ್ಲಿ ಏನು ಯೋಚನೆ ಮಾಡಬೇಕಾದಿಲ್ಲ. ಮತ್ತು ಬಂಧುಗಳ ಸಹಕಾರ, ಮಿತ್ರರ ಸಹಾಯ ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ಅದರಲ್ಲೂ ಬೆಟ್ಟ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೃಷಿಕರಿಗೆ ಅಥವಾ ಇನ್ಯಾವುದೇ ವ್ಯವಹಾರಗಳಲ್ಲಿರ್ತಕ್ಕಂಥವ್ರು ತುಂಬ ಚೆನ್ನಾಗಿದೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಬುಧ ಭಾಗ್ಯಸ್ಥಾನಕ್ಕೆ ಬರ್ತಾನೆ, ತುಂಬ ಚೆನ್ನಾಗಿದೆ. ಅದು ಕೂಡ ಒಳ್ಳೆಯ ಲಕ್ಷಣ. ಬಂಧುಗಳ ಸಹಕಾರ ಆಗಬಹುದು, ದೇವತಾ ದರ್ಶನ, ಕ್ಷೇತ್ರ ದರ್ಶನ, ಇಂಥದ್ದೆಲ್ಲ ಅವಕಾಶಗಳಿದ್ದಾವೆ. ಸ್ವಲ್ಪ ವ್ಯಯ ಇದೆ, ಖರ್ಚು ಉಂಟಾಗುವ ಸಾಧ್ಯತೆ ಕೂಡ ಸೂಚಿಸ್ತಾ ಇದೆ ವಾರದ ಮಧ್ಯದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಅನುಭವಿಸ್ತೀರ. ಕೆಲಸಗಳು ಆಗ್ತಾ ಇಲ್ಲ, ವಿಘ್ನಗಳಾಗ್ತಾ ಇದೆ. ಇನ್ಯಾರ್ದೋ ತೊಡಕು, ಇನ್ಯಾರ್ದೋ ಕಾಣದ ಕೈಗಳಿಂದ ನಿಮಗೆ ಅಡೆತಡೆ ಬರ್ತಾ ಇರತಕ್ಕಂಥದ್ದು, ಇಂಥದ್ದೆಲ್ಲ ಕಾಣ್ತಕ್ಕಂಥ ಸಾಧ್ಯತೆ. ಸ್ತ್ರೀಯರ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗುವ. ಷಷ್ಠದ ಚಂದ್ರ ಸ್ವಲ್ಪ ವ್ಯತ್ಯಾಸ ಮಾಡ್ತಾನೆ ಆರೋಗ್ಯದಲ್ಲಿ. ಶೀತ, ನೆಗಡಿ, ಕೆಮ್ಮು, ಈಗ ವೆದರು ಹಾಗೆ ಇದೆ, ಎಲ್ಲರಿಗೂ ಕೆಮ್ಮಿನ ವಾತಾವರಣ. ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ. ದುರ್ಗಾ
ಕವಚವನ್ನು ಕೇಳಿಸ್ಕೊಳ್ಳೋದ್ರ ಜೊತೆಗೆ ದುರ್ಗಾ ಸನ್ನಿಧಾನಕ್ಕೆ ಹರಿದ್ರ ಕುಂಕುಮ, ಅರಿಶಿನ ಕುಂಕುಮ ಅಂತೀವಲ್ಲ, ಅದನ್ನು ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು ವೃಷಭ ರಾಶಿಯವರು ಈ ವಾರದಲ್ಲಿ. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ, ಶಿರೋಭಾಗ ಮತ್ತು ವ್ಯಯ ಕೂಡ ಸೂಚಿಸ್ತಾ ಇತ್ತು. ಸ್ವಲ್ಪ ಗಮನ ಇರಲಿ. ಆರೋಗ್ಯ ಸಹಜವಾಗಿ ವ್ಯತ್ಯಾಸ ಆಗ್ತಕ್ಕಂಥ ಆ ಒಂದು ಕಾಲಘಟ್ಟದಲ್ಲಿದ್ದೀವಿ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಸೇವಕರು, ಸಹಾಯಕರು ಇಂಥವರಿಂದ ಅನುಕೂಲ ಚೆನ್ನಾಗಿದೆ, ಅದರಲ್ಲಿ ಏನು ಸಂಶಯ ಇಲ್ಲ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ. ವಾರದ ಆದಿಯಲ್ಲಿ ಸ್ವಲ್ಪ ನೀವು ನಿಗಾ ಇಡಬೇಕು. ಏನು ಕೆಲಸ ಮಾಡ್ತಾ ಇದ್ದೀರೋ ಎಚ್ಚರಿಕೆ ಬೇಕು, ಅದನ್ನು ನೀವು ಮೈಗೂಡಿಸ್ಕೊಳ್ಬೇಕು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಬುಧ ನೋಡಿ ಅಷ್ಟಮಕ್ಕೆ ಬರ್ತಾ ಇದ್ದೇನೆ, ರಾಷ್ಟ್ರಾಧಿಪತಿ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಹೀಗಾಗಿ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಸ್ಕಿನ್ ಅಲರ್ಜೀಸ್ ಅಂತೀವಲ್ಲ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಬುಧ ಮಾತಿಗೆ ಅಧಿಪತಿ. ಹೀಗಾಗಿ ಮಾತು ನಷ್ಟ ಮಾಡ್ಕೊಳ್ತೀರ. ಮಾತಾಡಿದ್ರೆ ಹೋಯಿತು, ಮುತ್ತು ಒಡೆದ್ರೆ ಹೋಯಿತು ಅಂತ ಗಾದೆ. ಹೀಗಾಗಿ ಗಾದೆ ಸಾಮಾನ್ಯವಾಗಿ ಅದು ಸುಳ್ಳಾಗೋದಿಲ್ಲ. ಹೀಗಾಗಿ ಮಾತಿನಲ್ಲಿ ನಿಗಾ ಇಟ್ಕೊಳ್ಳಿ. ಮತ್ತು ಬಂಧುಗಳ ಜೊತೆಗೆ, ಯಾಕಂದರೆ ಚತುರ್ಥಾಧಿಪತಿ ಕೂಡ ಹೌದು. ಹೀಗಾಗಿ ಬಂಧುಗಳ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ಇಡೀ ಆ ಬಾಂಧವ್ಯನ ಕಳ್ಕೊಳ್ಳೋ ಸಾಧ್ಯತೆ ಅಂಥದ್ದೆಲ್ಲ ಇದೆ, ಹುಷಾರು. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರ ಪಂಚಮಕ್ಕೆ ಬಂದ ಸ್ವಲ್ಪ ಬುದ್ಧಿ ಚುರುಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ಏನು ಮಾತಾಡಿದ್ರೆ ವ್ಯತ್ಯಾಸ ಆಗುತ್ತೆ ಅನ್ನೋ ಗೊತ್ತಾಗಿ ಸರಿಪಡಿಸ್ಕೊಳ್ತಕ್ಕಂಥದ್ದು ಅಂಥದ್ದೊಂದು ಲಕ್ಷಣ ಚಂದ್ರ ತಂದು ಕೊಡ್ತಾನೆ. ಹೀಗಾಗಿ ಬರ್ತಾ ಚೆನ್ನಾಗಾಗುತ್ತೆ. ಇನ್ನು ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ. ವಾರದ ಅಂತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಕ್ಲೇಶಗಳು. ದೊಡ್ಡವ್ರನ್ನ ಮನೆಯಲ್ಲಿ ನಾವು ನಡೆಸ್ಕೊಳ್ಳೋ ರೀತಿ ಬದಲಾಗಿದೆ, ನಮ್ಮ ಸಂಸ್ಕಾರ ಬದಲಾಗಿದೆ, ಅದು ತಿದ್ದುಕೊಳ್ಬೇಕು. ತಂದೆ ತಾಯಿಗಳಿಗೆ ಗೌರವ ಕೊಡಿ, ಅವರನ್ನು ಗೌರವದಿಂದ ಕಾಣಿ. ದೇವತಾ ಸ್ವರೂಪ ಅವರು. ಮಾತೃದೇವೋ ಭವ, ಪಿತೃದೇವೋ ಭವ ಅಂತ ನಾವು ಹೇಳೋದು. ಹೀಗಾಗಿ ಅವರನ್ನು ತಿರಸ್ಕಾರ ಮಾಡಬೇಡಿ. ಅಂಥದ್ದೊಂದು ಲಕ್ಷಣ ಇದೆ. ಸ್ವಲ್ಪ ತಿದ್ದುಕೊಳ್ಳಿ, ನಿಮ್ಮ ವ್ಯತ್ಯಾಸ ಮಾಡಿಕೊಳ್ಳಿ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ವಿಷ್ಣು ಸನ್ನಿಧಾನಕ್ಕೆ ನೋಡಿ ಚಂದನ ಸಮರ್ಪಣೆ, ಗಂಧ ತೆಗೆದು ಪರಿಮಳವನ್ನು ಹಚ್ತೀವಲ್ಲ, ಅಂಥದ್ದೊಂದು ಚಂದನ ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು. ಅದನ್ನು ಮಾಡಿ. ಇದು ಪ್ರಾರಂಭದ 3 ರಾಶಿಗಳ ಫಲಾಫಲ. ಉಳಿದ ರಾಶಿಗಳ ಫಲಾನುಫಲ ಜೊತೆಗೆ ಇನ್ನಷ್ಟು ನಿಮ್ಮ ಕರೆಗಳಿಗೆ ಸ್ಪಂದಿಸ್ತಾರೆ ಶಾಸ್ತ್ರಿಗಳು. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ವಾರ ಭವಿಷ್ಯ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.